ಈಗ ಕೈಯಲ್ಲಿ ಕಲ್ಲು ಎತ್ತಿಯೇ ಒಡೆಯಬೇಕೆಂದೇನಿಲ್ಲ. ಹೊಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಒಡೆದು ಬಿಡುತ್ತಾರೆ. ನಿಮ್ಮಿಂದೇನಾದರೂ ತಪ್ಪಾದರೆ ಮುಂದಿನವರು ನ್ಯಾಯಾಧೀಶರಾಗಿ ನಿರ್ಣಯ ಹೇಳಲು ಶುರು ಮಾಡುತ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ತಿದ್ದಿ ಹೇಳುತ್ತಾರೆ. ನಮ್ಮ ದುಃಖ ಬೇರೆಯವರ ನಗುವಿಗೆ ಕಾರಣವಾಗಿರಬಹುದು, ಆದರೆ ನಮ್ಮ ನಗು ಯಾರ ದುಃಖಕ್ಕೆ ಮಾತ್ರ ಕಾರಣವಾಗಿರುವುದಿಲ್ಲ. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿಬಿಡುತ್ತೇವೆಯೋ ಅವರಿಗೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ಕಾಣಿಸುತ್ತೇವೆ. ಹೃದಯವನ್ನು ಒಡೆದಿದ್ರೂ ಪರವಾಗಿಲ್ಲ, ಆದರೆ ಕೆಲವರು ನಮ್ಮ ಧೈರ್ಯವನ್ನೇ ಇಲ್ಲವಾಗಿಸಿ ಬಿಡುತ್ತಾರೆ. ನಿಭಾಯಿಸಿಕೊಂಡು ಹೋಗಲು ಅಥವಾ ಬಿಟ್ಟು ಹೋಗಲು ಒಂದು ನೆಪ ಸಾಕು. ಯಾರು ನಮಗೆ ಗೌರವವನ್ನೇ ಕೊಡೋದಿಲ್ವೋ ಅಂಥವರನ್ನೇ ಈ ಹೃದಯ ಕೂಡ ಬಯಸುತ್ತೆ. ಮುಂದೆ ಇರುವವರ ವರ್ತನೆ ಮತ್ತು ಸಂಸ್ಕಾರವೇ ಹೇಳಿಬಿಡುತ್ತೆ ತಾವು ಚಿಲ್ಲರೆ ಬುದ್ಧಿಯವರ ಅಥವಾ ತುಂಬ ತೂಕದವರ ಎಂದು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾದ ಸಂಬಂಧ. ಅಹಂಕಾರಿ ನಾವಲ್ಲ. ಯಾರಿಗೆ ಸಂಬಂಧಗಳಿಗಿಂತ ತಮ್ಮ ಅಹಂಕಾರವೇ ಹೆಚ್ಚು ಅಂದುಕೊಂಡಿರುತ್ತಾರೋ ಅಂಥವರ ಜೊತೆಯನ್ನು ಬಿಟ್ಟು ಬಿಟ್ಟಿದ್ದೇವೆ ಅಷ್ಟೇ. ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾದಾಗ ನಿದ್ದೆ ಮಾತ್ರೆಯು ಯಾವ ಕೆಲಸಕ್ಕೂ ಬರುವುದಿಲ್ಲ. ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿ ಸಿಗುತ್ತೆ, ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗೋದಿಲ್ಲ. ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಶತ್ರುಗಳು ಯಶಸ್ವಿಯಾಗಲು ಕಾರಣ ಅವರ ಹಿಂದೆ ನಮ್ಮವರ ಕೈ ಇದ್ದಾಗ ಮಾತ್ರ ಸಾಧ್ಯ. ಎಲ್ಲರನ್ನು ಕ್ಷಮಿಸಲು ಬರುತ್ತೆ, ಆದರೆ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಸಾಧ್ಯವಿಲ್ಲ. ನಾವು ಒಂದು ತರಹ ಅಪೂರ್ಣವಾದ ಜನ. ನಮ್ಮ ನಿದ್ದೆಯೂ ಪೂರ್ಣವಾಗಲಿಲ್ಲ, ಕನಸುಗಳು ಪೂರ್ಣವಾಗಿಲ್ಲ. ನಮ್ಮಿಂದ ದೂರ ಹೋಗಲು ಅವರು ಮನಸ್ಸು ಮಾಡಿಬಿಟ್ಟಿದ್ರು, ಆದರೆ ನಮಗನಿಸಿತು ನಾವೇ ಸರಿಯಾಗಿ ರಮಿಸಲಿಲ್ಲವೆಂದು. ರಕ್ತ ಸಂಬಂಧವಷ್ಟೇ ಸಂಬಂಧ ಎನಿಸಿಕೊಳ್ಳುವುದಿಲ್ಲ. ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುವ ಸಂಬಂಧ ಕೂಡ ಶ್ರೇಷ್ಠವಾಗಿದೆ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ, ಸೀರಿಯಲ್ನಲ್ಲಿ ತೋರಿಸುವ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ನಿಜ ಜೀವನದಲ್ಲಿ ಬೇರೆಯವರ ಕಷ್ಟಗಳನ್ನು ನಾಟಕ ಎಂದುಕೊಳ್ಳುತ್ತಾನೆ. ಪವಿತ್ರತೆಯು ಬರೀ ದ್ವೇಷದಲ್ಲಿಯೇ ಇದೆ. ಯಾಕೆಂದರೆ ಪ್ರೀತಿಯಲ್ಲಿ ಜನ ತಮ್ಮ ಬಟ್ಟೆಯನ್ನೇ ಕಳಚುತ್ತಾರೆ. ಅದು ಹೇಗೆ ಕೆಲವರು 4-5 ಪ್ರೀತಿಯನ್ನು ಮಾಡುತ್ತಾರೆ, ಅವರಾದ ಮೇಲೆ ನಮಗೆ ಯಾರ ಯೋಚನೆ ಕೂಡ ಬರಲೇ ಇಲ್ಲ. ನಾವು ಯಾವಾಗಲೂ ಯಾರನ್ನು ನಮ್ಮಿಂದ ದೂರ ಮಾಡಿಕೊಂಡಿಲ್ಲ. ಯಾರಿಗೆ ನಮ್ಮಿಂದ ಅವಶ್ಯಕತೆ ಮುಗಿಯಿತೋ ಅವರು ತಾವಾಗಿ ನಮ್ಮಿಂದ ದೂರವಾಗಿದ್ದಾರೆ. ನೀವು ಯಾರಿಗಾದರೂ ನನಗೆ ತುಂಬ ಅವಶ್ಯಕವಾಗಿರುವಿರಿ ಎಂದು ಹೇಳಿದಾಗ ಅದೇ ವ್ಯಕ್ತಿ ನಿಮ್ಮಿಂದ ತಮ್ಮ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿದ್ದೆ ನಾವು ಚಿಕ್ಕವರಿದ್ದಾಗ ಬರುತ್ತಿತ್ತು, ಈಗ ಸುಮ್ಮನೆ ಮಲಗುತ್ತೇವೆ ಅಷ್ಟೇ. ಯಾವ ದಾರಿಯನ್ನು ಆ ಈಶ್ವರನು ನಿಮಗಾಗಿ ತೆಗೆದಿರುತ್ತಾನೋ ಆ ದಾರಿಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ಸಿಹಿಯಾಗಿ ಸುಳ್ಳು ಮಾತನಾಡುವುದನ್ನು ನಾವು ಕಲಿಯಲಿಲ್ಲ, ಆದರೆ ಕಹಿಯಾದ ಸತ್ಯದಿಂದಾಗಿ ಎಲ್ಲ ಸಂಬಂಧವನ್ನು ಕಳೆದುಕೊಂಡೆವು. ರಾತ್ರಿ ಕತ್ತಲಲ್ಲಿ ನಿಧಾನವಾಗಿ ಬರುವ ಕಣ್ಣೀರು ನಮ್ಮನ್ನು ಒಳಗಿನವರೆಗೆ ಚೂರು ಚೂರಾಗಿಸುತ್ತೆ. ಅಹಂಕಾರ ಮತ್ತು ಅಭಿಮಾನಗಳು ಮಾನಸಿಕ ರೋಗಗಳಾಗಿವೆ. ಇದಕ್ಕೆ ನಿಸರ್ಗ ಮತ್ತು ಸಮಯ ಸರಿಯಾಗಿಯೇ ಚಿಕಿತ್ಸೆ ನೀಡುತ್ತೆ. ಯಾರು ಎಲ್ಲ ತರಹ ಯೋಚನೆ ಮಾಡುತ್ತಾರೋ ಆದರೆ ಮಾಡುವುದೇನೂ ಇಲ್ಲವೋ ಅಂಥವರು ಜೀವನದಲ್ಲಿ ಯಶಸ್ವಿಯಾಗೋದಿಲ್ಲ. ಯಾವಾಗ ಮನುಷ್ಯನ ಜೇಬಿನಲ್ಲಿ ಹಣವಿರುತ್ತೋ ಆಗ ಮನುಷ್ಯ ತಾನ್ಯಾರೆಂದು ಮರೆತು ಬಿಟ್ಟಿರುತ್ತಾನೆ. ಯಾವಾಗ ಅವನ ಹತ್ತಿರ ಹಣವಿರೋದಿಲ್ವೋ ಆಗ ಜಗತ್ತು ಅವನನ್ನು ಮರೆತು ಬಿಡುತ್ತೆ. ಎಲ್ಲಿ ಪ್ರಯತ್ನವು ಎತ್ತರವಾಗಿರುತ್ತೋ ಅಲ್ಲಿ ಅದೃಷ್ಟ ಅದರ ಮುಂದೆ ತಲೆ ಬಾಗಲೇಬೇಕು. ದಾರಿ ಮಂಜಾಗಿ ಕಾಣಿಸಬಹುದು, ಆದರೆ ಗುರಿಯಲ್ಲ. ಪರಿಸ್ಥಿತಿ ಕೆಟ್ಟದಾಗಿದೆಯೇ ಹೊರತು ಜೀವನ ಕೆಟ್ಟದಾಗಿಲ್ಲ. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ನಾವು ಬರೀ ನಿಮ್ಮವರೇ ಎಂದವರ ಮುಂದೆಯೇ ನಾವು ಜೀವನದಲ್ಲಿ ಸೋತಿದ್ದೇವೆ. ತಮಾಷೆ ಮಾಡುತ್ತಲೇ ಜನ ತಮ್ಮ ಹೃದಯದ ಮಾತನ್ನು ಹೇಳಿಬಿಡುತ್ತಾರೆ. ನಿಮ್ಮನ್ನು ಸಮಾಧಾನಪಡಿಸುವವರು ಯಾರೂ ಇಲ್ಲದಾಗ ಪರಿಸ್ಥಿತಿ ನಿಮಗೆ ನಗುವುದನ್ನು ಕಲಿಸಿಕೊಡುತ್ತೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವ ಅತಿ ದೊಡ್ಡ ಕೈ ಎಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯೇ. ಯಾರ ಮೇಲಾದರೂ ಕುರುಡರ ರೀತಿ ವಿಶ್ವಾಸವಿಟ್ಟು ಅವರು ನಮ್ಮನ್ನು ನಿಜವಾದ ಕುರುಡರು ಎಂಬುದನ್ನು ತೋರಿಸಿಕೊಟ್ಟಾಗ ಆಗುವ ನೋವು ಅಷ್ಟಿಷ್ಟಲ್ಲ. ಯೋಚನೆಗಳು ಸುಂದರವಾಗಿದ್ದರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತೆ. ಯಾವುದು ಆಗಿ ಹೋಗಿದೆಯೋ ಅದನ್ನು ಮತ್ತೆ ತಿರುಗಿ ನೋಡಬೇಡಿ, ಯಾಕೆಂದರೆ ಮುಂದೆ ಏನು ಸಿಗುವುದಿತ್ತೋ ಅದು ಕೂಡ ನಿಮ್ಮ ಕೈ ತಪ್ಪಿ ಹೋಗುತ್ತೆ. ಈ ಶರೀರ ಸುಂದರವಾಗಿರಲಿ ಬಿಡಲಿ, ಆದರೆ ಮಾತುಗಳು ಮಾತ್ರ ಯಾವಾಗಲೂ ಸುಂದರವಾಗಿರಬೇಕು. ಯಾಕೆಂದರೆ ಜನ ಮುಖವನ್ನು ಮರೆತು ಬಿಡುತ್ತಾರೆ, ಆದರೆ ಮಾತುಗಳನ್ನು ಯಾವತ್ತೂ ಮರೆಯುವುದಿಲ್ಲ. ಕಷ್ಟಗಳು ಬಂದ ಮೇಲೆ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ, ಆದರೆ ಈ ಕಷ್ಟಗಳೇ ನಮ್ಮನ್ನು ಶಕ್ತಿಶಾಲಿಯಾಗಿಸುತ್ತವೆ. ಯಾರಾದರೂ ಕೋಪ ಮಾಡಿಕೊಳ್ಳಲಿ ಬಿಡಿ, ನಮಗೂ ಕೂಡ ಯಾರ ಕಾಲಲ್ಲಿ ಬಿದ್ದು ಬದುಕುವ ಕಲೆ ಬರೋದಿಲ್ಲ. ಯಾವುದು ನಮ್ಮ ಹತ್ತಿರವಿದೆಯೋ ಅದುವೇ ಹಣ, ಯಾವುದು ನಮ್ಮ ಕೈಯಲ್ಲಿದೆಯೋ ಅದುವೇ ನಮ್ಮ ಶಕ್ತಿ. ಯಾರು ನಮ್ಮ ಜೊತೆ ಇರುತ್ತಾರೋ ಅವರೇ ನಮ್ಮವರು.
ಒಳ್ಳೆಯವರಲ್ಲಿ ಒಂದು ವಿಚಿತ್ರವಾದ ಗುಣವಿರುತ್ತೆ. ಅದು ಅವರು ಎಲ್ಲರನ್ನೂ ಒಳ್ಳೆಯವರೆಂದುಕೊಳ್ಳುತ್ತಾರೆ. ಕೆಲವು ತಪ್ಪುಗಳನ್ನು ಕ್ಷಮಿಸುವುದು ನಿಮ್ಮ ಅತೀ ದೊಡ್ಡ ತಪ್ಪು. ನಿಮ್ಮ ಗುರುತು ಹೇಗಿರಬೇಕೆಂದರೆ, ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ನಿಮ್ಮನ್ನು ಮಾತ್ರ ಮರೆಯಬಾರದು. ಮನುಷ್ಯನ ಸ್ವಭಾವವು ವಿಚಿತ್ರ. ಸಿಗಲಿಲ್ಲವೆಂದರೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ, ಸಿಕ್ಕಾಗ ಗೌರವ ಕೊಡುವುದನ್ನೇ ಮರೆತು ಬಿಟ್ಟಿರುತ್ತಾನೆ. ಸಣ್ಣದೇ ಇರಲಿ, ಆದರೆ ನಿಮ್ಮ ಪರಿಚಯ ನೀವೇ ಮಾಡಿಕೊಳ್ಳಿ. ಹೃದಯದಿಂದ ಪ್ರಾಮಾಣಿಕರಾಗಿರುವುದು ಕೂಡ ಅಪರಾಧದಂತಾಗಿದೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಬರೀ ಉಪಯೋಗ ಪಡೆದುಕೊಳ್ಳುವುದರ ಬಗ್ಗೆಯೇ ಯೋಚಿಸುತ್ತಾರೆ. ಇಲ್ಲವೆನ್ನುವುದರ ಅನುಭವ ಎಲ್ಲರಿಗೂ ಆಗುತ್ತೆ, ಆದರೆ ಇದ್ದಾಗ ಅದರ ಗೌರವವನ್ನು ಯಾರೂ ಕೊಡೋದಿಲ್ಲ. ಸಮಯ ಮಾಡಿಕೊಂಡು ನಿಮ್ಮವರನ್ನು ಭೇಟಿಯಾಗಿ. ನಾಳೆ ನಿಮ್ಮವರೇ ಇಲ್ಲವೆಂದ ಮೇಲೆ ಸಮಯ ಇದ್ದರೇನು ಪ್ರಯೋಜನ? ಹಣದಿಂದ ಶ್ರೀಮಂತರಾಗಿರುವುದು ಮಾಮೂಲಿ ಮಾತು, ಆದರೆ ಹೃದಯದಿಂದ ಶ್ರೀಮಂತರಾಗೋದು ತುಂಬ ವಿಶಿಷ್ಟ. ಸುಳ್ಳು ಆಣೆ ಪ್ರಮಾಣದಿಂದ ಮನುಷ್ಯ ಸಾಯೋದಿಲ್ಲ, ಆದರೆ ವಿಶ್ವಾಸ ಮಾತ್ರ ಸತ್ತು ಹೋಗುತ್ತೆ. ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ ಜೀವನ ಸುಧಾರಿಸಬಹುದು. ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ. ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ. ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತೆ, ಗಂಡು ಅನುಮಾನ ಪಟ್ಟರೆ ಜೀವನವೇ ಮುಗಿದು ಬಿಡುತ್ತೆ. ಸೋಲಬೇಕು ಎಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು, ಗೆಲ್ಲಬೇಕು ಎಂದರೆ ಮೊದಲು ಸೋತಿರಬೇಕು. ಯಾವುದಕ್ಕೂ ಈಜು ಕಲಿಯೋದು ಒಳ್ಳೆಯದು, ಯಾಕೆಂದರೆ ನಡು ನೀರಿನಲ್ಲಿ ಕೈಬಿಡೋ ಜನರೇ ಜಾಸ್ತಿ. ತುಂಬಿದ ಜೇಬು 100 ಆಟ ಆಡಿಸುತ್ತೆ, ಖಾಲಿ ಜೇಬು 100 ಪಾಠ ಕಲಿಸುತ್ತೆ. ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆ ಉಳಿಸಿಕೊಳ್ಳುತ್ತಾರೆ, ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಯಾಗುತ್ತಾರೆ. ಸಮಯದೊಂದಿಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲಿಲ್ಲವೆಂದರೆ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಾಯಿಸಿ ಬಿಡುತ್ತೆ. ಆಳವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಆಳವಾಗಿರಬೇಕಾಗುತ್ತೆ. ಯಾರು ಜೀವನದಲ್ಲಿ ಆಳವಾಗಿ ನೋವನ್ನು ಅನುಭವಿಸಿರುತ್ತಾರೋ ಅವರೇ ತುಂಬ ಆಳವಾಗಿರುತ್ತಾರೆ. ನೀವು ಯಾರನ್ನು ತುಂಬ ಆಳವಾಗಿ ಪ್ರೀತಿಸುತ್ತೀರೋ ಆ ವ್ಯಕ್ತಿಯೇ ನಿಮಗೆ ಆಳವಾದ ಗಾಯ ಮಾಡಿ ಹೋಗುತ್ತಾರೆ. ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತೆ. ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ. ನೋವು ನುಂಗಿ ಬದುಕುವ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸೋದಿಲ್ಲ. ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ. ಬದುಕು ರೂಪುಗೊಳ್ಳುವುದು ನಮ್ಮ ದುಡಿಮೆ ಮತ್ತು ಶ್ರಮಗಳಿಂದ ಹೊರತು ನಮ್ಮ ಜಾತಕಗಳಿಂದ ಅಲ್ಲ. ಯಾವತ್ತೂ ಯೋಚಿಸುತ್ತಾ ಕಾಯುತ್ತಾ ಕಾಲ ಕಳೆಯಬೇಡಿ, ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತೆ. ಕೆಟ್ಟ ಸಮಯ ಎಂದು ಯೋಚಿಸಬೇಡಿ, ಹಾಲು ಕೆಟ್ಟ ನಂತರವೇ ಮೊಸರು ಆಗೋದು. ಜನರಿಗೆ ಎಲ್ಲವನ್ನು ವಿವರಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ, ಯಾಕೆಂದರೆ ಜನರು ತಮಗೆ ಬೇಕಾದುದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಚಿಂತೆ ನಾಳಿನ ತೊಂದರೆಗಳನ್ನು ತೊಡೆದು ಹಾಕೋದಿಲ್ಲ, ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತೆ. ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗುವುದರ ಸಂಕೇತವಾಗಿದೆ. ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗುವುದರ ಸಂಕೇತವಾಗಿದೆ. ಎಲ್ಲ ಸಮಸ್ಯೆಗಳಿಗೂ ಕಷ್ಟಗಳಿಗೂ 2 ಔಷಧಿಗಳಿವೆ, ಒಂದು ಕಾಲ ಮತ್ತೊಂದು ಮೌನ. ಈ ಸೃಷ್ಟಿ